ಹಾಯ್ ನಮಸ್ಕಾರ ಫ್ರೆಂಡ್ಸ್. ಇವತ್ತೊಂದು ಡಿಫ್ರೆಂಟ್ ಕೆಲಸ ತೋರಿಸ್ತೀನಿ ನೋಡಿ. ಇದು ಅಶೋಕ್ ಲೇಲ್ಯಾಂಡ್ ಬಡಾ ದೋಸ್ತ್ ಗಾಡಿ ಸೀಟು ಹಾಳಾಗಿದೆ. ಇದು ಕಸ್ಟಮರ್ ಫೋನ್ ಮಾಡಿ ಹಣ ಒಂದೆರಡು ಭಾಗ ಆಗಿದೆ, ಏನಾದರೂ ಮಾಡಿ ಸರಿ ಮಾಡಿಕೊಡಿ ಅಂದಿದ್ರು. ಆಯ್ತಲ್ಲ ಅಂತೇಳಿ ಮೊದಲಿಗೆ ಹೋಗಿ ಅವರು ಒಂದು ಸಣ್ಣ ಪ್ಯಾಚೆ ಹೇಳಿದರು. ಆಮೇಲೆ ನನಗೂ ಹಾಗೆ ಅನ್ನಿಸ್ತು. ಹೋಗಿ ನೋಡಿದಾಗ ಗೊತ್ತಾಯಿತು ಅದು ಸಣ್ಣ ಕೆಲಸ ಆಗಿರಲಿಲ್ಲ. ಇದಕ್ಕೆ ಬರೀ ಮೇಲ್ಮೇಲೆ ಪ್ಯಾಚ್ ಹಾಕಿ ಕಾಣಿಸಿದ್ರೆ 2 ದಿನದಲ್ಲಿ ಹಾಳಾಗುತ್ತೆ. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಕಸ್ಟಮರ್ ಹೇಳಿದ ತಕ್ಷಣ ನಾನು ಸೀದಾ ಬಜಾರ್ಗೆ ಹೋಗಿ ಅದಕ್ಕೆ ಬೇಕಾದಂಥ ಎಲ್ಲ ಮೆಟೀರಿಯಲ್ಸ್ ತೊಗೊಂಬಂದೆ. ಅಲ್ಲಿಂದ ಸೀದಾ ಗಾಡಿ ಹತ್ರ ಬಂದೆ ನಾನು. ಗಾಡಿ ಪ್ಯಾಚ್ ವರ್ಕ್ ಏನು ಸುಲಭವಾಗಿರಲಿಲ್ಲ, ಅದಕ್ಕೆ ನಾನು ಹಾಗೆ ಮಾಡಲಿಲ್ಲ. ಮೊದಲು ಸರಿಯಾಗಿ ಗಮ್ ಹಾಕ್ಕೊಂಡೆ. ನೋಡಿ ಎಷ್ಟು ನೀಟಾಗಿ ಆಗ್ತಾಯಿದೆ ಅಂತೇಳಿ. ಕುಷನ್ ಭಾಗ ಆಗಿದ್ದಲ್ಲದೆ ಸ್ಪ್ರಿಂಗ್ಸ್ ಓಪನ್ ಆಗಿತ್ತು. ಅದನ್ನೆಲ್ಲ ಒಳಗಡೆ ಪ್ರೆಸ್ ಮಾಡಿ ಗಮ್ ಒಣಗ್ತಿದ್ದಂಗೆ ಹಾಕಿ ಒಳಗಡೆ ಅಂಟಿಸ್ಬಿಟ್ಟೆ. ಫ್ರೆಂಡ್ಸ್, ಇದೊಂದು ಸಣ್ಣ ಪ್ಯಾಚ್ ವರ್ಕ್ ಕೆಲಸ ಅಂತ ಶುರು ಮಾಡಿದ್ದು, ಆದರೆ ಕೆಲಸ ಮಾಡ್ತಾ ಮಾಡ್ತಾ ತುಂಬಾ ಕೈ ಹಿಡಿಯಿತು. ಕಸ್ಟಮರ್ನ ಹ್ಯಾಪಿ ಮಾಡೋದಕ್ಕಿಂತ ಮುಂಚೆ ಈ ವರ್ಕ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಾಗಿತ್ತು. ಹಾಗಾಗಿ ಕೆಲಸ ಚಿಕ್ಕದಿರಲಿ ದೊಡ್ಡದಿರಲಿ, ಕ್ವಾಲಿಟಿ ಯಾವತ್ತಿಗೂ ಕಮ್ಮಿ ಆಗಬಾರ್ದು. ಏಕಾಗ್ರತೆಯಿಂದ ಕೆಲಸ ಮಾಡ್ತಾ ಇದ್ದೆ. ಈ ಕೆಲಸ ಮಾಡ್ತಾ ಇದ್ದ ಗಾಡಿ ಓನರು ನಮ್ಮ ಮನೆ ಹತ್ತಿರದವರೇ. ಈಗೊಂದು 1.5 ತಿಂಗಳಿಂದ ನನಗೆ ಅದೊಂದು ತುಂಬ ಹಾಳಾಗಿದೆ ಮಾರೆ, ಸ್ವಲ್ಪ ಆದಷ್ಟು ಬೇಗ ಮಾಡಿಕೊಡಿ, ಇನ್ನೂ ಹಾಳಾಗೋವರೆಗೂ ಬಿಡಬೇಡಿ ಅಂತ ನಾನು ತುಂಬಾ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಕೊನೆಗೂ ಇವತ್ತಿಗೆ ನನಗೆ ಈ ಕೆಲಸ ಮಾಡಲಿಕ್ಕೆ ಟೈಮ್ ಸಿಕ್ತು. ಹಾಗಾಗಿರುವಂಥ ಕುಷನ್ನು ಪರ್ಫೆಕ್ಟ್ ಪ್ಯಾಕಿಂಗ್ ಮಾಡಿ ಆದಮೇಲೆ ಆಮೇಲೆ ಅದು ಕಟ್ಟಾಗಿರುವಂಥ ರೆಗ್ಜಿನ್ನ ನಾನು ಕ್ಲೀನಾಗಿ ಕೈ ಹೊಲಿಗೆನ ಹಾಕಿದ್ದೀನಿ. ಮಳೆಗಾಲ ಸಮಯ ಆಗಿದ್ದರೂ ಕೂಡ ತಲೆ ಮೇಲೆ ಉರಿ ಬಿಸಿಲು ಕಾಯ್ತಾ ಇತ್ತು. ಪ್ಯಾಕ್ ಮಾಡಿದ್ರಿಂದ ಹೊಲಿಗೆ ತುಂಬಾ ನಿಧಾನ ಆಯಿತು. ಅದು ಹೊಲಿಗೆ ಹಾಕುವಾಗ ಸೂಜಿ ಮತ್ತು ದಾರ ಆ ಗಮ್ಮಿನ ಪ್ರೆಷರ್ಗೆ ಬೇಗ ಮೂವ್ ಆಗ್ತಾ ಇರಲಿಲ್ಲ. ಕೈಯೆಲ್ಲ ತುಂಬ ನೋವು ಬಂತು. ಬೇಗನೆ ಮುಗಿಯುತ್ತೆ ಅಂದ್ಕೊಂಡಿದ್ದಂಥ ಕೆಲಸ ಹತ್ತತ್ರ 1 ಗಂಟೆ ಮೇಲೆ ಇಟ್ಕೊಳ್ತು. ಹೀಗೆ ಭಾಗವಾಗಿರುವಂಥ ಕುಷನ್ನು ಗಾಡಿಯ ಲೆಫ್ಟ್ ಸೈಡಲ್ಲಿ ಅಷ್ಟೇ ಅಲ್ಲದೆ ಡ್ರೈವಿಂಗ್ ಸೀಟಲ್ಲಿ ಕೂಡ ಇದರ ಅರ್ಧದಷ್ಟು ಆಗಿತ್ತು. ಅದನ್ನು ಕೂಡ ನಾನು ಕವರ್ ಮಾಡಿ ಸ್ಟಿಚಿಂಗ್ ಮಾಡಿ ಗಮ್ಮಿಗೆಲ್ಲ ಮಾಡಿದ್ದೇನೆ. ಅದನ್ನು ವೀಡಿಯೋನ ನಾನು ಕವರೇಜ್ ಮಾಡಲಿಕ್ಕೆ ಆಗಲಿಲ್ಲ. ಕೊನೆಗೂ ಸ್ಟಿಚಿಂಗ್ ಕಂಪ್ಲೀಟ್ ಮಾಡಿ ಆದಮೇಲೆ ಮತ್ತೆ ಅದ್ರ ಮೇಲೆ ಗಮ್ ಅಪ್ಲೈ ಮಾಡಿಕೊಂಡೆ. ಗಮ್ ಅಪ್ಲೈ ಮಾಡಿಕೊಂಡು ಆ ಸ್ಟಿಚಿಂಗ್ ಮತ್ತೆ ಬಿಡಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಮತ್ತೆ ಅದಕ್ಕೆ ರೆಕ್ಸಿನ್ ಪ್ಯಾಕಿಂಗ್ನ ಸರಿಯಾಗಿ ಫಿಕ್ಸ್ ಮಾಡಿಕೊಟ್ಟೆ. ಈ ಕೆಲಸ ಮಾಡೋದಕ್ಕೆ ಟೈಮ್ ತೊಗೊಂಡ್ರು ಕೆಲಸ ಮಾತ್ರ ಗಟ್ಟಿಯಾಗಿ ಆಗಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದೆ. ಪ್ಯಾಚ್ ವರ್ಕ್ ಕೆಲಸ ಮುಗಿಯೋ ಹಂತಕ್ಕೆ ಬಂದಷ್ಟಕ್ಕೆ ಸೀಟ್ ನಿಜವಾಗೊಂದು ಹೊಸ ಲುಕ್ ಆಗಿತ್ತು. ಕಸ್ಟಮರ್ ಕೂಡ ಕೆಲಸ ನೋಡಿ ₹100 ಜಾಸ್ತಿನೇ ಕೊಟ್ಟರು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ.